ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ನಮ್ಮ ಜೊತೆಗೆ ಬಿ ಎಲ್ ಶಂಕರ್ ಜಾಯ್ನ್ ಆಗಿದ್ದಾರೆ. ಶಂಕರ್ಜಿ, ಎಲ್ಲದನ್ನು ಗಮನಿಸಿದ್ರಿ, ತಾವು ಅಂಕಿಅಂಶಗಳನ್ನು ನೋಡಿದ್ರಿ, ಸಿದ್ದರಾಮಯ್ಯವರು ಮಾತು ಕೇಳಿದ್ರಿ, ಏನಂತೀರಿ? ರಾಮದಾಸ್ ಅವರು ಉತ್ತರ ಕೊಡಬೇಕಾದಂಥ ಸಂದರ್ಭದಲ್ಲಿ ಬಿ ಜೆ ಪಿಗೆ ಸೋಲಿಗೆ ಕಾರಣಗಳೇನು ಅಥವಾ ಸೋಲು ಯಾಕೆ ಸೋಲಾಗ್ಬೋದು ಬಿ ಜೆ ಪಿಗೆ ಅಂತ ಹೇಳೋದನ್ನ ಸ್ಪಷ್ಟವಾಗಿ ಅವರು ಕೂಡ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ಕಳೆದ 5 ವರ್ಷಗಳಲ್ಲಿ ಬಿ ಜೆ ಪಿಯವರ ನಡವಳಿಕೆಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಒಂದನೇದು, ಎರಡನೇದು, ಯಾವುದೇ ಒಂದು ಆಡಳಿತ ಪಕ್ಷ ಅದು ಒಡೆದು 2 ಅಥವಾ 3 ಭಾಗ ಆದಂಥ ಸಂದರ್ಭದಲ್ಲಿ ಈ ಶಿಕ್ಷೆ ಎಲ್ಲ ಪಕ್ಷಗಳಿಗೂ ಆಗಿದೆ. ಕಾಂಗ್ರೆಸ್ಸಿಗೂ ಆಗಿದೆ, ಹಿಂದೆ ಜನತಾ ಪಾರ್ಟಿಗೂ ಆಗಿದೆ, ಜನತಾ ದಳಕ್ಕೂ ಕೂಡ ಆಗಿದೆ. ಈಗ ಬಿ ಜೆ ಪಿ ಸರದಿ ಅಷ್ಟೇ ಅದು. ಹಾಗಾಗಿ ಅವ್ರಿಗೆ ನಿರೀಕ್ಷೆ ಏನಿದೆ ಅಥವಾ ಅಪೇಕ್ಷೆ ಏನಿದೆ, ಒಂದು ಹಂಗೆ ಅಸೆಂಬ್ಲಿ ಆಗಲಿ ಮತ್ತೊಂದು ಪ್ರಯೋಗ ಮಾಡೋಣ ಅಂತ ಇರ್ಬೋದು ಅವ್ರದ್ದು 2020 ಸರ್ಕಾರದ್ದು. ಬಟ್ ಆ ನಿರೀಕ್ಷೆ ನಿಜ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾವತ್ತೂ ಆಗಿಲ್ಲ. ಭಾಳ ವಿಶ್ವಾಸವಿಟ್ಟು ಸಕಾರಾತ್ಮಕ ಓಟ್ನಿಂದಾಗಿ ಬಿ ಜೆ ಪಿನ ಹೊಸರ್ತಿ 2008ರಲ್ಲಿ ಏನು ಅಧಿಕಾರಕ್ಕೆ ತಂದರು, ಅದು ಹುಸಿಯಾದಂಥ ಸಂದರ್ಭದಲ್ಲಿ, 3 ಭಾಗ ಆದಂಥ ಸಂದರ್ಭದಲ್ಲಿ ಮತ್ತೆ ಜನ ಮತ್ತಷ್ಟು ಬೆಂಬಲವನ್ನು ಅವರಿಗೆ ಕೊಡ್ತಾರೆ, ಸಾಧನೆಯನ್ನು ಲೆಕ್ಕ ಮಾಡ್ತಾರೆ ಅಂತಕ್ಕಂಥದ್ದೆಲ್ಲ ಭಾಳ ಅತಿಯಾಗಿರ್ತಕ್ಕಂಥ ನಿರೀಕ್ಷೆ ಆಗ್ತದೆ. ಹಾಗಾಗಿ ಬಿ ಜೆ ಪಿಗೆ ಸೋಲಿಸಬೇಕು, ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಜನಾಭಿಪ್ರಾಯ. ಹಾಗೆ ರೇಷ್ಮೆ ಅವರು ಹೇಳಬೇಕಂತ ಸಂದರ್ಭದಲ್ಲಿ ಬಿ ಜೆ ಪಿ ವಿರುದ್ಧ ನಕಾರಾತ್ಮಕ ಅಂತ ಹೇಳಿದ್ರು. ನಾನು ಗಮನಿಸಿದಂಥ ಸಂದರ್ಭದಲ್ಲಿ, ನಾನು ಚುನಾವಣಾ ಕ್ಷೇತ್ರದಿಂದ ನೇರವಾಗಿ ನಿಮ್ಮ ಸ್ಟುಡಿಯೋಗೆ ಬರ್ತಾ ಇದ್ದೇನೆ, ಜನ ಬದಲಾವಣೆ ಬಯಸಿರ್ತಕ್ಕಂಥ ನಿಜ. ಕರ್ನಾಟಕದಲ್ಲಿ ಬದಲಾವಣೆ ಬಯಸಿದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಆಪ್ಷನ್ಗಳು ಭಾಳ ಲಿಮಿಟೆಡ್ ಆಪ್ಷನ್ಸ್ ಇದೆ ಅವರಿಗೆ, ಭಾಳ ಲಿಮಿಟೆಡ್ ಆಪ್ಷನ್. ನೀವು ಕೆಲವು ಸರ್ತಿ ಟೀನಾ ಫ್ಯಾಕ್ಟರ್ ಅಂತ ಹೇಳ್ತಾರಲ್ಲ, ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್ ಅಂತ, ಅದು ಇರ್ಬೋದು. ಆದರೆ ಕರ್ನಾಟಕದಲ್ಲಿ ಒಂದೇ ಪಕ್ಷದ ಸರ್ಕಾರ ಬರಬೇಕು ಸಾಧ್ಯತೆ ಇದೆ, ಅದು ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ. ಕೆ ಜೆ ಪಿ ಆಗಲಿ, ಬಿ ಎಸ್ ಆರ್ ಆಗಲಿ ಅಥವಾ ಜೆ ಡಿ ಎಸ್ಗಾಗಲಿ ಆ ಸಾಮರ್ಥ್ಯ ಇಲ್ಲ, ಗೊತ್ತಿರ್ತಕ್ಕಂಥ ವಿಷಯ. ಬಿ ಜೆ ಪಿ ಬೇಡ ಅಂದರೆ ಕಾಂಗ್ರೆಸ್ಸನ್ನು ಆಯ್ಕೆ ಮಾಡ್ಕೊಳ್ಳೇಬೇಕು. ಹಾಗಾಗಿ ಸಕಾರಾತ್ಮಕ ನಕಾರಾತ್ಮಕ ಅಂತ ನಮ್ಮ ಅನುಕೂಲಕ್ಕೆ ನಾವು ವಿಶ್ಲೇಷಣೆ ಮಾಡ್ಬೋದೇ ಹೊರತಾಗಿ ಕಾಂಗ್ರೆಸ್ ಒಂದು ಸ್ಥಿರ ಸರ್ಕಾರ ಬೇಕು ಅಂತಕ್ಕಂಥದ್ದು ಜನರ ನಿರೀಕ್ಷೆ. ಎಸ್ ಸರ್, ಗುಲ್ಬರ್ಗದಲ್ಲಿ ಸುಶೀಲ ಮೋಶಿ ಇದ್ದಾರೆ. ಸುಶೀಲ ಮೋಶಿ ಅವರೇ, ಎಲ್ಲದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನಮ್ಮ ಜನಾಭಿಮತದಲ್ಲಿ ಮತಗಟ್ಟೆ ಸಮೀಕ್ಷೆಯಲ್ಲಿ ಎಲ್ಲ ಕಡೆಗೆ ಕಾಂಗ್ರೆಸ್ ಮುಂದಿರುವಂಥದ್ದು. ಕಾಂಗ್ರೆಸ್ 109ರಿಂದ 120, ಬಿಜೆಪಿ 49ರಿಂದ 60, JDS 34ರಿಂದ 41, KJP 5ರಿಂದ 12. ಏನಂತೀರಿ? ನನಗೇನೋ ಇದು ರಿಫ್ಲೆಕ್ಟ್ ಆಗ್ತಾ ಇಲ್ಲ ಅಂತ ನನ್ಗನ್ಸುತ್ತೆ. ಕಾಂಗ್ರೆಸ್ ಬಹುಮತ ಬರೋ ಚಾನ್ಸಸ್ ಕಡಿಮೆ ಇದೆ ಮತ್ತು ದೇ ಮೇ ನಾಟ್ ಕ್ರಾಸ್ ಅಬೌಟ್ 70 ಅಥವಾ ಆ ಮಟ್ಟಕ್ಕೆ ಬರ್ಬೋದು ಅಂತ ನನ್ಗನ್ಸುತ್ತೆ. ಅದೇನೋ ಭಾಳ ಹೈಪ್ ಕೊಟ್ಟಿದ್ರೆ ಅಂದ್ರೆ ಹೈಪ್ ಇದೆ ಅದರಲ್ಲಿ ಅಂತ ನನ್ ಕಂಡು ಬರುತ್ತೆ. ಮತ್ತು ಇನ್ನೊಂದು ಕಡೆ ಬಿಜೆಪಿ ಏನು 50ರಿಂದ 55 ಅಥವಾ 59 ಅಂತ ಏನು ಕೊಟ್ಟಿದ್ದೀರಿ, ಅದನ್ನು ಆ ಮಟ್ಟಕ್ಕೆ ಮುಟ್ಟೋದಿಲ್ಲ. ಇಟ್ ಮೇ ನಾಟ್ ಕ್ರಾಸ್ 40 ಅಂತ ನನ್ನೊಂದು ಅನಿಸಿಕೆ. ಎಸ್, ನೀವು ಹಾಗೆ ಸಂಪರ್ಕದಲ್ಲಿರಿ. ಈಗ ಹುಬ್ಳಿಯಿಂದ ಬಸವರಾಜ ಹೊರಟ್ಟಿ ಜಾಯ್ನ್ ಆಗಿದ್ದಾರೆ, ಮೈಸೂರಿನಿಂದ ಗೋ ಮಧುಸೂದನ್ ನಮ್ಮ ಜೊತೆಗೆ ಇನ್ನು ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ ಹೊರಟ್ಟಿ ಅವರು ಏನಂತಾರೆ ಕೇಳೋಣ. ಹೊರಟ್ಟಿ ಅವರೇ, ಗಮನಿಸಿರಿ ತಾವು ಮತಗಟ್ಟೆ ಸಮೀಕ್ಷೆಯನ್ನು. ಇನ್ನೊಂದ್ಸರಿ ನಿಮ್ಮ ಅವಗಾಹನೆಗೆ ತರ್ತಾ ಇದ್ದೀನಿ ನಾನು. ಕಾಂಗ್ರೆಸ್ 109ರಿಂದ 120, ಬಿಜೆಪಿ 49ರಿಂದ 60, JDS 34ರಿಂದ 41, KJP 5ರಿಂದ 12. ನಿಮ್ಮ ನಗು ನೋಡಿದ್ರೆ ಗೊತ್ತಾಗ್ತಾ ಇದ್ದೀನಿ, ಅದನ್ನ ಒಪ್ಕೊಂಡಿರಿ ಅಂತ. ಈಗ ನಿಮ್ದು ಹೆಂಗ ಬೇರೆ ಬೇರೆ ಸಮೀಕ್ಷೆ ಇರ್ತದೆ, ಹಂಗ ನಮ್ದು ಬೇರೆ ಬೇರೆ ಇರ್ತಿದೆ. ನೀವ್ ಹೇಳಿದಂಗ ನಮ್ದಿಲ್ಲ. ನಾ ಹೇಳ್ತೀನಿ ನಿಮಗೆ, ಬರೀ ಧಾರವಾಡದ ಹೇಳ್ತೀನಿ ನಿಮಗೆ, ಬರ್ದಿಟ್ಕೊಡ್ರಿ. ಈಗ ನೀವು ಧಾರವಾಡದಲ್ಲಿ ನಾವು 3ರಿಂದ 4 ಸೀಟ್ ಗೆಲ್ತಿದ್ರೆ ನಾವು ಬೆಂಗಳೂರಿಗೆ ಬರೋದಿಲ್ಲ. ನೀವ್ ಹೇಳ್ತೀರಿ ಧಾರವಾಡದಾಗ ಏನೂ ಇಲ್ಲ ಅಂತೇಳಿ. ಒಬ್ರು ಹೇಳ್ತಾರೆ, ಒಬ್ಬ ಮೀಡಿಯಾದವರು 3 ಕಾಂಗ್ರೆಸ್ 4 BJP ಅಂತ ಹೇಳ್ತಾರೆ. ನಾ ಹೇಳ್ತೀನಿ ಇವಾಗ ಇನ್ನು 2-3 ದಿವಸ ಐತೆ ರಿಸಲ್ಟ್. ನಾನು ಹೇಳ್ತೀನಿ ಸಮೀಕ್ಷೆ ಒಂದೊಂದ್ಸಲ ಸಮೀಕ್ಷೆ ಇರುವುದಿಲ್ಲ. ನಮ್ಮ ಇದರ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ ನಾವು ಈ ಸಾರಿ 12ರಿಂದ 15 ಸೀಟ್ ಗೆದ್ದೇ ತೀರ್ತೀವಿ ಅನ್ನೋದು ನಾನು ಸ್ಪಷ್ಟ ಹೇಳಕ್ ಇಷ್ಟಪಡ್ತೀನಿ. ನೀವು ನೋಡು ಅಂತ ಹೇಳ್ಬೇಕಾರೆ, ಯಾಕಂದ್ರೆ ಇನ್ನು 2 ದಿವಸ ಆಯ್ತು ರಿಸಲ್ಟ್, 2 ದಿವಸ ಆಯ್ತು ಸಮೀಕ್ಷೆ. ನಮ್ಮ ಸಮೀಕ್ಷೆನ ಬೇರೆ, ನಿಮ್ಮ ಸಮೀಕ್ಷೆ ಬೇರೆ. ಹೊರಟ್ಟಿ ಮಾಸ್ತರೇ, ಒಂದು ಪ್ರಶ್ನೆ ಏನಂತಂದ್ರೆ, ನಮ್ಮ ಸಮೀಕ್ಷೆ ಪ್ರಕಾರ ಮುಂಬೈ ಕರ್ನಾಟಕದ 40 ಸ್ಥಾನಗಳ ಪೈಕಿ ಮುಂಬೈ ಕರ್ನಾಟಕದ 40 ಸ್ಥಾನಗಳ ಪೈಕಿ ಅಂದರೆ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಮತ್ತು ಧಾರವಾಡ, ಈ 4 ಜಿಲ್ಲೆಗಳಿಂದ 40 ಕ್ಷೇತ್ರ ಇದೆ. ನಮ್ಮ ಸಮೀಕ್ಷೆ ಹೇಳುತ್ತೆ JDSಗೆ 1 ಅಥವಾ 2 ಸ್ಥಾನ ಬರ್ಬೋದು ಅಂತ. ನೀವು ಬ್ರಾಹ್ಮಣ ರಟ್ಟ ಶಾನ್ಯಾರ ತಿಳ್ಕೊಂಡಿರಿ. ನೀವು ನಾವೆಲ್ಲ ಭಾಳ ಚೆನ್ನಾಗಿದ್ದೀವಿ. ಬರೀ ಧಾರವಾಡ ಜಿಲ್ಲೆಯಲ್ಲಿ 3 ಗೆಲ್ತೀವಿ ನಾವು, ನೆನಪಿಟ್ಟುಕೊಂಡಿದ್ದೀವಿ. ಬರೀ ಧಾರವಾಡ ಜಿಲ್ಲೆ 3 ಗೆಲ್ ಬಟ್ರೆ ಧಾರವಾಡ ಜಿಲ್ಲೆ 3 ಗೆಲ್ಲಕ್ಕೆ ನಾವು ಬರೋದಿಲ್ಲ ಬೆಂಗಳೂರಿಗೆ. ಅಲ್ಲ ಈಗ ಹೊರಟಿಯವರೇ, ಈಗ ಕಳೆದ ಬಾರಿ ನಿಮ್ಮ ಲೆಕ್ಕಾಚಾರಗಳು, ನಿಮ್ಮ ಸಮೀಕ್ಷೆಗಳು ಹೆಂಗೆ ಉಲ್ಟಾ ಹೊಡೆದಿ ಅಂತ ಗೊತ್ತಿದೆ ನಿಮಗೆ. ಕಳೆದ ಬಾರಿನೂ ಅದೇ ಉತ್ಸಾಹದಲ್ಲಿದ್ದೀರಿ ನೀವು.
ನಾವು ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅಂತ ಲೆಕ್ಕಾಚಾರ ಆಯ್ತೇನೋ? ಅಲ್ಲ, ಉಲ್ಟಾ ಹೊಡೆದಿರ್ಬೋದ. ಉಲ್ಟಾ ನಿಮ್ಮದೆಲ್ಲ ಉಲ್ಟಾ ಕೇಳ್ರಿ ರಂಗನಾಥ್, ಕೇಳ್ರಿ. ಉಲ್ಟಾ ಒಂದೊಂದ್ಸರಿ ಹೊಡಿತಾವ, ಅವಾಗ ಹಂಗಿತ್ತು. ಈಗ ಉಲ್ಟಾ ಹೊಡಿದ್ರು ಅಂದ್ರೆ ನಾನು ಎಲ್ಲ ನೋಡ್ಕೊಂಡು ಹೇಳತ್ತೀನಿ ನಿಮ್ಗೀಗ. ಉಲ್ಟಾ ಅವಾಗ ಹೊಡೆದದ್ ನಿಜ, ಅವಾಗ ಆದದ್ದು ಪರಿಸ್ಥಿತಿ ಒಪ್ತೀನಿ. ಅವಾಗ ನಮ್ದು ಏನಂದ್ರೆ ನಾವು ಸೋಲ್ತೇವೆ ಹೆಂಗೆ ಹೇಳ್ತೀವಿ, ಅವಾಗ ಹೇಳಂಗಿಲ್ಲ. ಹೇಳದಕ್ಕೆ ನಾವು ಹಂಗೆ ಹೇಳಿರ್ತೀವಿ. ಈಗ ಆ ಪರಿಸ್ಥಿತಿ ಇಲ್ಲ. ಈ ಪರಿಸ್ಥಿತಿ ನಾನು 15 ದಿವಸದಿಂದ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆ ಮಟ್ಟ ಅಡ್ಡಾಡಿದೀನಿ. ನನಗೆ ಗೊತ್ತಿದೆ. ನೀವು ಹೇಳುವಂಗ 1-2 ಸೀಟ್ ಅಂತಂದ್ರೆ ಮತ್ತೆ ನಾವ್ಯಾಕೆ ರಾಜಕೀಯ ಮಾಡ್ಬೇಕು? ಅಲ್ಲ, ಈಗ ನೀವು ಮೇಷ್ಟ್ರಾಗಿ ಎಲ್ಲ ಮಾಡಿ ವರ್ಷದಿಂದ ತಯಾರಿ ಮಾಡಿ 1-2-4 ಅಲ್ಲ ಹೊರಟ್ಟಿ ಸಾಹೇಬ್ರೆ, ಈಗ ಕೇಳ್ರಿ, ನೀವು ಮೇಷ್ಟ್ರಾಗಿ ನೀವು 2+2=4 ಅಂತ ಹೇಳ್ತಿದ್ರಲ್ಲ, ಅದು ಕರೆಕ್ಟ್. ಅದು ರಾಜಕೀಯದಲ್ಲ, ಗಣಿತ ಲೆಕ್ಕಾಚಾರ ಇಲ್ವಲ್ಲ. 2+2 ನಿಮಗೆ 3 ಆದ್ರೂ ಆಗ್ಬೋದು, 5 ಆದ್ರೂ ಆಗ್ಬೋದು. ಅದು ಗೊತ್ತಿದೆ ನಿಮಗೆ, ಅನುಭವಿ ರಾಜಕಾರಣಿಗಳಾಗಿ. ನಮ್ದು ನಿಮ್ದು ನೀವ ಭಾಳ ಸಣ್ಣ ತಿಳ್ಕೊಬೇಡ್ರಿ. ನೀವ ಭಾಳ ಬುದ್ಧಿವಂತ, ನಾವು ಬುದ್ಧಿವಂತರದೇವ ಅನ್ನೋದನ್ನು ಪ್ರೂವ್ ಮಾಡಿ ಕೊಡ್ತೀವಿ ಈಗ. ಓಕೆ ಹೊರಟ್ಟಿಯವರೇ, ನೀವು ಹಂಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ಬಹುಶಃ ಭಾಷಣ ಕೇಳಿ ಜನಗಳಾರ ಮತ ಹಾಕಬೇಕು ಅನ್ನೋದಿದ್ರೆ ಬಹಳ ದೊಡ್ಡ ಪ್ರಮಾಣದ ನಾಯಕಗಳೆಲ್ಲ ಹೋಗ್ಬಿಡ್ತಿಲ್ಲ. ಯಾದವರಾವ್ ಜೋಶಿ ಅಂತರೂ ಕೂಡ ದೊಡ್ಡ ನಾಯಕರ ಪ್ರಧಾನಮಂತ್ರಿ ಆಗ್ಬಿಡ್ತಿಲ್ಲ. ಹಾಗಿದ್ದರೆ ಸಿನಿಮಾ ತಾರೆಯರೆಲ್ಲ ಇಷ್ಟೊತ್ತಿಗೆ ರಾಜ್ಯ ರಾಷ್ಟ್ರ ಆಳಿ ಎಂದೋ ಆಗ್ಬೇಕು. ಸಿನಿಮಾದ್ರೆ ಒಳ್ಳೆ ಭಾಷಣ ಮಾಡಲ್ಲ ಬಿಡಿ ಸರ್. ಅಲ್ಲ, ಭಾಷಣ ಜನ ಸೇರೋದು, ಜನಜಂಗುಳಿ ಸೇರಿದ ಸಿನಿಮಾ ತಾರೆಯರಿಗೆ, ರೋಡ್ ಶೋಗಳಿಗೆ ಇದಕ್ಕೆ ಸೇರ್ತಕ್ಕಂಥ ಜನ ಎಲ್ಲ ಅವ್ರು ನೋಡಿ ಓಟ್ ಹಾಕೋದಾಗಿದ್ರೆ ಅವರೆಲ್ಲ ಯಾವತ್ತೋ ರಾಜಕಾರಣಿಗಳಾಗಿ ರಾಜ್ಯ ರಾಷ್ಟ್ರ ನಡೆಸಬೇಕಾಗಿದೆ. ಅಲ್ಲ, ಓಟಾಗಿ ಕನ್ವರ್ಟ್ ಆಗಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವ್ರ ಬಗ್ಗೆ ಕಳೆದ 10 ವರ್ಷಗಳ ಕರ್ನಾಟಕ ರಾಜಕಾರಣ ತಗೊಂಡ್ರೆ ಕುಮಾರಸ್ವಾಮಿ ಅವರು ಇವತ್ತಿಗೂ ಕೂಡ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿನೇ. ಆದರೆ ಕುಮಾರಸ್ವಾಮಿ ಅವರಿಗೆ ಅಥವಾ ಇವರು ಶಂಕರ್ ಅವ್ರು ಹೇಳಿದಾಗೆ ಅವ್ರು BJP ಜೊತೆ ಸೇರಿದ್ರು, ಅನುಕೂಲದಿಂದ ರಾಜಕಾರಣ ಮಾಡಿದ್ರು. ಇದೆಲ್ಲವೂ ಕಾರಣಕ್ಕೋಸ್ಕರ JDSಗೆ ಇವತ್ತು ಓಟ್ ಹಾಕ್ತಾ ಇಲ್ಲ ಅಂತಲ್ಲ. ಅದಕ್ಕೆ ಬಹುಶಃ ಅವ್ರ ಕಾರಣ ಹುಡ್ಕೋಕೆ ಹೋದರೆ ಅವ್ರ ಪಕ್ಷದಲ್ಲೇ ಇರುವಂಥ ಹಿರಿತಲೆ ಆದಂಥ ದೇವೇಗೌಡರನ್ನ ಕೇಳ್ಕೊಳ್ಬೇಕಾಗುತ್ತೆ. 2007ರಲ್ಲಿ ಬಹುಶಃ ಅವರು ಅಧಿಕಾರ ಹಸ್ತಾಂತರ ಮಾಡಿದರೆ ಆ ಹಿಂದಿನ ಚುನಾವಣೆ 2004ರಲ್ಲಿ ಹೇಗೆ ನಾರ್ತ್ ಕರ್ನಾಟಕ ಮತ್ತು ಈ ಸೆಂಟ್ರಲ್ ಕರ್ನಾಟಕದಲ್ಲಿ JDS ಒಂದು ಇನ್ರೋಡ್ಸನ್ನು ಕ್ರಿಯೇಟ್ ಮಾಡಿತ್ತು, ಅದು ಇಂಟ್ಯಾಕ್ಟ್ ಆಗಿತ್ತು, ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಬಟ್ ದೇವೇಗೌಡರು ಅವಾಗ ಒಂದು ಸಮುದಾಯದ ವಿರೋಧಿ ಅನ್ನೋ ಭಾವನೆನ ಸೃಷ್ಟಿ ಮಾಡಿಕೊಂಡ್ರು. ಅದರ ದುಷ್ಪರಿಣಾಮ ಅನ್ಫಾರ್ಚುನೇಟ್ಲಿ ಕುಮಾರಸ್ವಾಮಿ ಅವ್ರ ಮೇಲೆ ಆಗ್ತಾ ಇದೆ. ಆ ಕಾರಣಕ್ಕೆ ಇವತ್ತು ಕೂಡ JDS ಉತ್ತರ ಕರ್ನಾಟಕದಲ್ಲಿ ಸರಿಯಾದ ನೆಲೆ ಕಂಡುಕೊಳ್ಳೋಕ್ಕೆ ಅಥವಾ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಅದರ ಬೆನಿಫಿಟ್ ಕಾಂಗ್ರೆಸ್ಸಿಗೆ ಚೆನ್ನಾಗಿ ಬರ್ತಾ ಇದೆ. ಓಕೆ, ಸೊ ಕೊನೆಯದಾಗಿ ನಾನು ನಮೋಶ್ ಕೇಳ್ತಾ ಇದ್ದೀನಿ. ನಮೋಶ್ ಅವರೇ, ಕೊನೆಯದಾಗಿ ಏನು ಹೇಳ್ತೀರಿ ತಾವು? ತಮ್ಮ ಸಮೀಕ್ಷೆ ನಂಬರ್ಸ್ ಏನು ತಾವು ತೋರಿಸ್ಕೊಟ್ಟಿದ್ರೆ ಅದರಲ್ಲಿ ಸತ್ಯಾಂಶ ಏನೂ ಇಲ್ಲ. ಆ ಸತ್ಯಾಂಶ ಏನೂ ಇಲ್ಲ. ಬಹಳ ಜಾಸ್ತಿ ಸೀಟ್ ತಾವು ಕಾಂಗ್ರೆಸ್ ಬರ್ಬೋದು ಅಂತೇನಿದ್ರಿ, ಆ ಮಟ್ಟಕ್ಕೆ ಬರೋದು ಸಾಧ್ಯನೇ ಇಲ್ಲ. JDS ಖಂಡಿತ 60ರ ಮೇಲೆ ಗೆಲ್ಲುತ್ತೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಸುಶೀಲ್ ನಮೋಶ್ ಅವರು. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ಮತ್ತೊಬ್ಬ ಅತಿಥಿ ಅದೇ ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾರೆ. ಇನ್ನು ಮೈಸೂರಿನಿಂದ ಗೋ ಮಧುಸೂದನ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಹೇಳ್ತಾರೆ ಸಮೀಕ್ಷೆ ಬಗ್ಗೆ ಕೇಳೋಣ ಅವ್ರನ್ನ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಒಂದು ಪುಟ್ಟ ಬ್ರೇಕ್. ಕರ್ನಾಟಕ ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್.